ಕಾಕನ ಮೇಲೆ ಹೊಡೆದ್ ನೋಡು ಚಲೋ ಸಂಡಾಸ್ ಮಾಡೇ ಬಿಟ್ಲು ಇದು ಕೈ ಹಾಕೊಳ್ಳೋದು, ಇದು ಕಾಲ ಹಾಕೊಳ್ಳೋದು ನೋಡಿ ಮಸ್ತ್ ಮಾಡ್ತಾರೆ. ಡಕ್ ಅದು ಎಲ್ಲ ತುಂಬ್ತಾರೆ ನೋಡ್ರಿ. ಗೈಸ್ ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಯೂಟ್ಯೂಬ್ ಚಾನಲ್. ನೋಡ್ರಿ ಹೆಂಗೆ ಬರತ್ತೈತಿ ದೇವ್ರು ಕಿತ್ಕೊಂಡು ಬರತ್ತೈತಿ. ಯಾಕಂದ್ರೆ ಅಷ್ಟು ಕೆಲಸ ಮಾಡಾಗುತ್ತೀನಿ, ಗ್ರೌಂಡ್ ವರ್ಕ್ ಮಾಡಾಗುತ್ತೀನಿ. ಈಗ ನಾಳೆ ನಾಮಕರಣ ಕಾರ್ಯಕ್ರಮ ಐತಿ. ಸೊ ಅದಕ್ಕಂತ ಹೇಳಿ ಎಲ್ಲರಿಗೂ ಹೇಳೋದು ಬರೀ ಫೋನ್ ಹಚ್ಚಿ ಹೇಳಕ್ಕೆ ಬೆವ್ರು ಬಂದೈತೆ ನನಗೆ. ಈ ಬಟ್ಟೆ ಒಂದು ಬಿಡಿಸ್ಕೊಂಡ್ರಕ್ಕೆ ನಾನು ಹೊಲ್ಯಾಕೆ ಹಾಕಿನಲ್ಲ ಬಟ್ಟೆ, ಅವು ಬಟ್ಟೆ ಒಂದು ಬಿಡಿಸ್ಕೊಂಡು ಬಂದ್ರೆ ಅಲ್ಲಿ ಶರ್ಟ್ ಇದನ್ನು ನೀರ ಹಾಕಿಲ್ಲ ಇದನ್ನು ಹಾಕಿಲ್ಲ. ಅಯ್ಯ ಏನು ಮಾಡತ್ತೀರಿ ಬಿಸ್ಲಾಗ? ಹೋರಿ ಮನೆಗೆ ಹೋರಿ. ಹೇಗೆ ಚಿನ್ನ ಅಲ್ಲ ಬಟ್ಟೆ ಅಂತರೂ ಹೇಳಿ ಟೈಮಿಗೆ ಕೊಟ್ಟಾರ. ಇಸ್ಕೊಂಡೆ ಅಲ್ಲಿ ಮತ್ತೆ ಲೇಟ್ ಆಗತ್ತೆ ಅಂದ್ಕೊಂಡೆ. ನಿನ್ನೆ ಹೊಲ್ದಿಟ್ಟಾರ. ನಾವು ಫಂಕ್ಷನ್ ಇಟ್ಕೊಂಡಿದ್ದ 11-12 ಸುಮಾರು ಇಟ್ಕೊಂಡಿವಿ. ಅವಾಗಂತೂ ಎಲ್ಲರೂ ಬೆವತ್ತು ನೀರು ಆಗ್ಬಿಡ್ತಾರೆ ಅನ್ಸುತ್ತೆ. ಜಳಕ ಮಾಡಿ ಫ್ರೆಶ್ ಅಪ್ ಆಗಿ ಮುಂದಿನ ಕಾರ್ಯಕ್ರಮ ಭಾಳ ದೊಡ್ಡದಾವೆ. ಇನ್ನು ಸ್ವಲ್ಪ ಅನ್ನ ಮಾಡಬೇಕು. ನಮ್ಮ ಎಷ್ಟು ಇಷ್ಟೇ ಅನ್ನ ಎದ್ರ ಸಂಬಂಧ ಮಾಡಿ ನಮ್ಮ ಸಂಬಂಧ ಅಲ್ಲ. ಯಾಕೆ ಅನ್ನೋದು ಈಗ ಇದು ಒಂದ್ರ ಸಂಬಂಧ ಅನ್ನ ಮಾಡ್ಬೇಕಾಗಿತ್ತು. ಅನ್ನ ಯಾರು ಮನ್ಯಾಗ ತಿನ್ನಕ್ಕೆ ಇಷ್ಟ ಇಲ್ಲ ಇವತ್ತು. ಅಂದ್ರೆ ತಿನ್ಬೇಕು ಅನ್ಸಿಲ್ಲ, ನಾಷ್ಟ ಆಗೈತಿ ಎಲ್ಲಾರ್ದು. ಇದ್ರ ಸಂಬಂಧ ಅಂತೇಳಿ ಈ ಮಾಡಪ್ಪ ಹೊಟ್ಟ ಬಿಡೋಲ್ದು ಅದು ಕಾಲಾಗ. ಇಷ್ಟರ ಅನ್ನ ಮಾಡ್ಬೇಕಿದ್ರು ಸಂಬಂಧ ಮಾಡಿಗೇಸಿ ಕೊಟ್ರೆ ಸಮಾಧಾನ. ಓನ್ಬೇಕು ನಂದಿ ಅನ್ನ ಓನ್ಬೇಕಮ್ಮ ಅನ್ನ ಮತ್ತ ಅನ್ನ ಹಾಲು ಬೇಕಾಗಿಲ್ಲ ಅದಕ್ಕೆ. ಅನ್ನ ಎಣ್ಣೆ ಒಳ್ಳೆಣ್ಣೆ ಸಾಕು. ನಂದಿ ಪೋಸ್ಟ್ ಒಂದು ಬಂದೈತಿ ಈಗ ಊರಿಂದ. ಪೋಸ್ಟ್ ನಾನು ಫೋನ್ ಮಾಡತ್ತಾರೆ. ಪೋಸ್ಟು ಏನೈತಿ ಅಂದ್ರೆ ನಮ್ಮ ರೂಪಾಕ್ಕ ಅವ್ರು ಗೊತ್ತಿಲ್ಲ, ಬೆಂಗಳೂರಾಗಿರ್ತಾರೆ ನಮ್ಮ ಅಕ್ಕರು. ಅವರು ನನ್ನ ಮಗಳಿಗೆ ಅಂಥೇಳಿ ನಾಮಕರಣಕ್ಕೆ ಇದೇ ಡ್ರೆಸ್ ಹಾಕ್ರಿ ಅಂತೇಳಿ ಏನೋ ಡ್ರೆಸ್ ಕಳಿಸ್ತಂಗದಾರೆ. ಹುಡು ಬಂದೈತಿ. ಹಾಂ ಸರ ಫ್ರಮ್ ರೂಪಾಕ್ಕ ಅವ್ರ ಕಡೆಯಿಂದ ನಮಗೆ ಸಾಯಿ ಕುಮಾರ್. ಅವಾಗ ಶಾಪಿಂಗ್ ಮಾಡೋ ಟೈಮ್ನಾಗ ಸ್ವಲ್ಪ ಕಲೆಕ್ಷನ್ಸ್ ಕಮ್ಮಿ ಇದ್ದು ಅಂತ ಹೇಳಿನಲ್ಲ, ಅದಕ್ಕೆ ಇರ್ಬೋದು ಅನ್ಸುತ್ತೆ. ಅವ್ರು ಇಷ್ಟಪಟ್ಟು ತರ್ಸ್ಯಾರ. ನನ್ನ ಸೊಸಿಗೆ ಇದನ್ನೇ ಹಾಕಬೇಕು ನೀವು ನಾಮಕರಣಕ್ಕೆ ಅಂತೇಳಿ ಹೇಳಕತ್ತಾರ. ಅವ್ರು ಇಷ್ಟಪಟ್ಟಾರ. ಗೊತ್ತಾಗಿ ಏನೇನು ಬಂದವು ನೋಡುವ. ಹಾಂ ಡೈಲಿ ಯೂಸಿಗೆ ಇರ್ಬೋದು. ಇಲ್ಲೇ ಎಲ್ಲೇ ಬಿಚ್ಚು ಗೊತ್ತಾಗುತ್ತೆ. ಹಾಂ ಬಿಚ್ಚಾಕ್ರೆ ಬರ್ತಿಲ್ವೇ ನಿನಗೆ? ಬಿಚ್ಚಿ ಅಲ್ಲಿ ಹಾಕಿ ಹಿಂಗೆ. ಹಾಂ ಓಹೋ ಈ ಥರ ಡೈಪರಿಗೂ ಕವರ್ ಆಗುತ್ತದೆ ತಳಗೆ. ಇದು ಕ್ಯಾಪೇನ? ನೋಡ ರೊಟ್ಟಿ ಎಷ್ಟು ಜೀವ ಅದ ನೋಡ ಅವ್ರ ಮ್ಯಾಗ. ಇದ್ರಾಗ ಇವು ಆ್ಯಕ್ಚುಲ್ ಡ್ರೆಸ್ ನಾಳೆ ನಾಮಕರಣಕ್ಕೆ ಸ್ವಂತ ಡ್ರೆಸ್ ಇಲ್ಲಿರ್ಬೋದು ಅನ್ಸುತ್ತೆ. ಜೋರ್ ಐತವಾರ ತತ್ತಿದ. ಸೈಜ್ ಬರೋಬ್ಬರಿ ಐತಿ. ನ್ಯೂ ಬಾರ್ನ್ ಸೈಜ್ ತಮ್ಮ ವಾ ಪ್ರಿನ್ಸಸ್ ಡ್ರೆಸ್ ಇವು ನನಗೆ ಸಿಗಲಿಲ್ಲ ಇಂಥವು. ಅಲ್ಲಿ ಕಲೆಕ್ಷನ್ ಜಾಸ್ತಿ ಇದ್ದಿದ್ರಲ್ಲ ಎಕ್ಸೆಸ್. ಹಾಂ ಭಾರಿ ಆಗುತ್ತಾ? ಸುನೀತಾ ಕಳಿಸ್ತೀನಿ ಈಗ ನಮ್ಮ ಫೋಟೋ ಗಾಬ್ರಕ್ಕ. ಮಸ್ತ್ ಐತಿ ಅಂತಂತ. ಈಗ ನಾನು ಅವತ್ತಿಗೆ ಇವು ಚಡ್ಡಿ ಇವು ಇದು ಒಂದು ಜೋಡ್ ಡ್ರೆಸ್ ಏನು ತಳಗ ಇದು. ಹಾಂ ಹಾಂ ಮಸ್ತ್ ಅದ ನೋಡು. ರೊಟ್ಟಿಗೆ ಫೋನ್ ಹಚ್ಚಿದ್ದೆ ಮತ್ತೆ ಬಾ ಅಂತ ಅನ್ಬೇಕಿಲ್ಲ. ಹೇಳಿದೆ ಅವತ್ತು ಎಕ್ಸಾಮ್ ಅದ ಅಂತ. ಹೌದಾ? ಎಕ್ಸಾಮ್ ಅದ ಅದಕ್ಕೆ ಬರೋಕ್ಕಾಗಿಲ್ಲ. ಇಲ್ಲಿಗೆ ಬರ್ತಿದ್ರು. ಅರ್ಬಿ ಕಳ್ಸುದ ಸಣ್ಣ ಹುಡುಗ ಮೇಲೆ ಭಾಳ ಜೀವ.
ಅವ್ರ ಅತ್ತಿ ಅರ್ಬಿ ಕಳ್ಸಿದೆ ಅಯ್ಯೋ ಇವನು ಒಳಗೆ ಬಿಟ್ಟ. ಜೋರ ಐತಿ. ಏನು ಹ್ಯಾಂಡ್ ಗ್ಲೌಸ್ ಕೈಗೆ ಹಾಕಕ್ಕ ಕಾಲಿಗೆ ಹಾಕಕ್ಕ. ಕೈ ಹಾಕುದು ಕಾಲಿಗೆ ಹಾಕುದು ಬಿಡು ಹಂಗೆ ತೆಗೆದಿಡೋ. ಇದು ಬಂದ್ರೆ ಚಲೋ ಇರ್ತಿತ್ತು, ಬಟ್ ಅವ್ರದ್ದು ಎಕ್ಸಾಮ್ ಇರೋದ್ರಿಂದ ಸ್ವಲ್ಪ ಬರಕ್ಕೆ ಇದು ಆಗ್ಬಿಟ್ಟೈತಿ. ಇಲ್ಲಿಕಂದ್ರೆ ಡೆಫಿನೆಟ್ಲಿ ಬಂದೇ ಬರ್ತಿದ್ರು. ಏನು ಇದು ಬಳವಲ್ಕಾಯಿ ಅಂತಾರೆ, ಏನಂತಾನೆ ಬಳವಲ್ಕಾಯಿ, ಒಂಥರ ರೌಂಡ್ ಆಗಿರುತ್ತಲ್ಲ, ಬೆಲ್ಲ ಹಾಕಿ ಜೀರಿಗೆ ಹಾಕಿ ಮಿಕ್ಸ್ ಹೊಡೆದು ಕುಟ್ಟಿರ್ತೀನಿ. ವಾ ಹುಳಿನಿಲ್ಲ, ಫುಲ್ ಹಣ್ಣಾಗೈತಿಲ್ಲ, ಸೂಪರ್ ಸ್ವೀಟ್. ಥ್ಯಾಂಕ್ ಯು. ಸಾಕು ಯಾಕಾಯಿ ಅಂದ್ರದು ಈ ಕಾಯಿ ಬಳವಲ್ಕಾಯಿ ಅಂತ ನಮ್ಮ ಕಡೆ. ಬಜಾರ್ಗೆ ಬರ್ಬೇಕಂದ್ರೆ ಕೈಯಾಗ ಕೊಟ್ಟು ಕೈಸ್ಲಾನ ಇರ್ಬೇಕೇನ? ಬಿಡೋಬೇ ಸರ್, ಬ್ಯಾಗ್ ಐತಿ ಬಾ ಸೈಡಿಗೆ. ಈ ಕ್ಯಾರಿ ಬ್ಯಾಗ್ನು ಕೊಡ್ತಾರೆ, ಎಲ್ಲ ಕೊಡ್ತಾರೆ. ಈಗ ಏನು ಥರ ಹೊಂಟಿವಿ? ಒಂದು ಗೋಲ್ಡ್ ರಿಂಗ್ ತೊಗೋಬೇಕು. ಗೋಲ್ಡ್ ರಿಂಗ್ ನಾಳೆ ನಾಮಕರಣಕ್ಕೆ ಹಾಕಬೇಕು. ಫಸ್ಟ್ ಟೈಮ್ ನಾನು ತೊಗೊಳಾಗ್ಬಿಟ್ಟಿದ್ದೆ ಗೋಲ್ಡು. ಅಂದರೆ ಮದುವೆ ಆದಮೇಲೆ ಸುನಿತಾಗಂತ ಗೋಲ್ಡ್ ಏನು ಕೊಟ್ಟಿಲ್ಲ, ಸಿಲ್ವರ್ ಚೈನ್ ಕೊಡಿಸಿದ್ದೆ ಕಾಲಾನು. ಅದು ಬಿಟ್ಟರೆ ಈಗ ಗೋಲ್ಡ್ ಅಂತ ತೊಗೊಂಡ್ರೆ ನನ್ನ ಮಗಳಿಗೆ ಅಂದ್ರೆ ಅಷ್ಟು ಭಾಳಲ್ಲ, ಸ್ವಲ್ಪ ಏಟ್ ಬರ್ತಾವೆ. ನ್ಯೂ ಬಾರ್ನ್ ಸ್ವಲ್ಪ ಬರ್ತೈತಿ, ಸ್ವಲ್ಪ ಅಂದ್ರೂ ಈಗ 1,50,000 ಸನೆ ಐತಿ. 22 ಕ್ಯಾರೆಟ್, ಇನ್ನು 24 ಕ್ಯಾರೆಟ್ ಒಳಗಂತೂ ಆಗಲ್ಲ ಬಿಡು. ಬಾಬೆ ಎಷ್ಟೊತ್ತದ? ಬಾತ್ರೂಮ್ ಲೈಟ್ ಹಾಕಂಗಿಲ್ಲ, ನೀವು ಲೈಟ್ ಚಾಲು ಮಾಡಿ 2 ನಿಮಿಷನಾಗ ಹಿಂಗೆ ಹೋಗಿ ಬರ್ತೀವಿ. 2 ನಿಮಿಷನಾಗ ಹೋಗಿ ಬರ್ತೈತಿ. ನೀವು ಬಾತ್ರೂಮ್ ಚಿಲ್ಕ ಹಾಕೋದು, ಅದ್ರ ಚಿಲ್ಕ ಹಾಕೋದು. ಬಿಲ್ ಎಷ್ಟು ಬಂದೈತಿ ಗೊತ್ತೈತಿ? ಬರೀ 20 ದಿನದಾಗ 600 ರೂಪಾಯಿ ಬಂದೈತಿ ಬಿಲ್. ಈಗ ಡಬಲ್ ಆಗೈತೆ ಅದು. ಎಲೆಕ್ಟ್ರಿಸಿಟಿ ಬಿಲ್ ಡಬಲ್ ಆಗೈತೆ. ಮೊದಲು ಯೂನಿಟಿಗೆ 7 ರೂಪಾಯಿ ಇತ್ತಂತ, ಈಗ ಟ್ಯಾಕ್ಸ್ ಎಲ್ಲ ಸೇರಿ 15 ರೂಪಾಯಿ ಆಗುತ್ತೆ. ಸ್ವಲ್ಪ ವಿದ್ಯುತ್ತನ್ನು ನೋಡಿಕೊಂಡು ಬಳಸಿ. ಬಾ ಮಾಡಬೇಕೇನ್ರಿ? ಸ್ವಲ್ಪ ಸೀದಾ ಮಾಡ್ತೀವಿ ನೋಡು ಬಾಬೆ. ಬಾಯ್. ಇದು 5,700 ರೂಪಾಯಿ ನಡೀತೈತೆ ನೋಡ್ರಿ. ಏಕೇನು ಕಮ್ಮಿ ಕೊಡ್ರಿ. ಇವು ಅದಾವ ರೀ ಭಾಳ, ಏನು ಸುಮ್ಮನೆ ಹೆಸರಿಗೆ ಅಲ್ಲ. ಈ ವೇಟ್ ಬಿಡ್ತಾವ್ರೆ ಅವು ಅಷ್ಟೇ ಹೋಗ್ತಾವೆ. ಹಾಂ, ಅದ್ರಾಗ ಕಮ್ಮಿ ಬೇಕಂದ್ರೆ ನೋಡು ಸರಿ. ಇವು ಅದಾವ ರೀ, ಏನು ಸುಮ್ಮನೆ ಹೆಸರಿಗೆ ನೋಡ್ರಿ ಎಲ್ಲ. ಸರಿ ಒಳ್ಳೆ ಇದೇನು ವಾಪಸ್ ಅದೇ ರೇಟ್ ಬರಲ್ಲ ನಂಗೆ ಆಯ್ತು. ಯಾವ ಬರೋಂತಿಲ್ಲ ಇಟ್ಕೊಳ್ರಿ. ನೀವು 916 ತೊಗೊಂಡು 4,200. ಇದು ಭಾಳ ದೊಡ್ಡದಾಗತ್ತೆ ರೀ, ಇಷ್ಟು ಇದು ಇಲ್ಲ ರೀ. ಇವು ಅಂದ್ರೆ ಸಣ್ಣಪ್ಪ ಅಂತಂದ್ರೆ ಇವೇನು 1 ವರ್ಷ ತನಕ ಬರಂಗಿರ್ತಾವೆ ರೀ. ಹಾಂ, ಅವು 1 ವರ್ಷ ತನಕ ಬರಂಗಿರ್ತಾವೆ. ಇದು ಕೊಡ್ರಿ. ಇವು ಭಾಳ ಇವು ಅದಾವ, ಇವು ಅದಾವ ರೀ, ಸ್ವಲ್ಪ ದಪ್ಪ ಅದಾವ ರೀ. ಇವು ಅದಾವ ರೀ, ಇವು ನೋಡಿ ಹಿಡಿದ್ರೆ ಮಣಿತಾವೆ ರೀ. ಹಾಂ ಹಾಂ, ಭಾಳ ಇವೇನು ಏನೂ ಇರಂಗಿಲ್ಲ ರೀ. ಅವು ಅದ್ರಾಗ ಅದಾವ ನೋಡ್ರಿ ಬೇಕಂತ. ಇವು ಭಾಳ ಮೆತ್ತಗದ ರೀ. ನೋಡ್ರಿ ಏನು ಸುಮ್ಮನೆ ಹಿಡಿದ್ರೆ ಎಲ್ಲ ಇದು ಹಿಂಗೆ ಪ್ಲೇನ್ ಇದು ಕೊಡಂಗಿಲ್ಲ. ಇದು ಫೈನಲ್ ಮಾಡ್ರಿ. ಅದು ಹೋಯ್ತು ಚಂದ ಬೆಳಿದೊಂದು ಕೊಡ್ರಿ. ಬಿಸಿಲಾಗ ಪಟ್ನ ಮನೆಗೆ ಹೋಗ್ಬೇಕಂತ ನಾ ಮಾಡಿದ್ರೆ ನಮ್ಮ ಒಂದು ಮೆಣಸಿಗೆ ತೊಗೋತೀನಿ, ಟಮಾಟಿ ತೊಗೋತೀನಿ ಅಂತ ಹೋಗಿ ಬಿಸಿಲು ತಡ್ಯಾಕಾಗೋಲ್ಲ ಅಂತ ಪರಿ ಬಿಸಿಲು. ಜಲ್ದಿ ಬಾವೆ ನೀ ಅದು ಮೆಣಸಿಕಾಯಿಗೂ 2 ರೂಪಾಯಿ ಕಮ್ಮಿ ಮಾಡಿ 3 ರೂಪಾಯಿ ಕಮ್ಮಿ ಮಾಡ್ಕೋತ ಇಲ್ಲಿ ಅರ್ಧ ಬಿಸಿಲು ತಿನ್ನಿಸ್ತೀನಿ ನನಗೆ. ಬಾಬಾ ಜಲ್ದಿ ಬಾ. ಮನೆಗಿನ ಏನು ತುಡುಗ ಐತೆ ನಾವು ಬರಾಗ ಇಟ್ಟಿಟ್ಟಕ್ಕೆ ಕೀಲಿ ಹಾಕ್ತೀನಿ, ಪಾಲಿ ಹಾಕ್ತೀನಿ ಅಂತ ನಿಂತಿ 2 ನಿಮಿಷ ಹೋಗಿ ಬರ್ಬೇಕು. ಯಪ್ಪ ನಾಳೆ ಈ ಬಿಸಿಲಾಗ ಹೆಂಗೆ ಮಾಡೋದು ಅದೇ ಅಂಜಕತ್ತೈತೆ ನನಗೆ. ಬಿಸಿಲಾದ್ರೆ ಕುತ್ತಿಗೆ ಬರ್ತೈತಿ. ಇದು ಬರೀ 18 ಕ್ಯಾರೆಟ್. ಇದು 18 ಕ್ಯಾರೆಟ್ ಇಟ್ಟೇ ಬಂಗಾರಕ್ಕೆ 5,500 ರೂಪಾಯಿ ಇದಕ್ಕೆ ಇಟ್ಟೆ ಮಾಡಿಲ್ಲ. ಮತ್ತು ಇದು ವಾಪಸ್ ಮಾರಕ್ಕೆ ಹೋದ್ರೆ ಇದಕ್ಕೆ ಅಷ್ಟು ವ್ಯಾಲ್ಯೂನೂ ಇಲ್ಲ, ಆ ರೇಟಿಗೆ ಹೋಗಂಗೆ ಇಲ್ಲ. ಒಂದು 70% ವಾಪಸ್ ಸಿಗ್ಬೋದು ಅಷ್ಟೇ, 30% ಹೋತಾ. ಚಲೋ ತೊಗೋಬೋದಾಗಿತ್ತು, ಬಟ್ ಆಕೆ ಬೆಳೀತಿರ್ತಾಳಲ್ಲ, ಒಂದು ಸಲ ಬರುತ್ತೆ ಒಂದು ಸಲ ಹೋಗುತ್ತೆ. 1 ವರ್ಷ ತನಕ ಬರ್ತಾ ಅಲ್ಲಿ ಮತ್ತೆ ಮುಂದೆ ತೊಗೊಳಕತ್ರಿ ಶಾಸ್ತ್ರಕ್ಕೆ ಅದು. ಇದು ಬೆಳ್ಳಿದು, ಇದು ಬಂಗಾರದು. 2 ಹಾಕಿಬಿಡು ನಾಳೆ. ಓಕೆ,
ಯಾಡಾಡ ಏನು ತಿಳಿದಿವೆ ಅವ್ ನೋಡಿಲಿ ಬಂಗಾರ ನಾವು ಬೆಳೆದಿದ್ದಂತ ಅಂದ್ರೆ ಈಗ ಇದು ಏನು ಬೇ ದೊಣ್ಣೆ ಮೆಣಸಿಗೆ ಯಪ್ಪೋ ಕ್ಯಾಪ್ಸಿಕಮ್ ಇನ್ನು ಮೇಲೆ ಚಾಲು ಆಗ್ಯಾವ ಹೂ ಆಗ್ಯಾವ ಈಗ ಇದನ್ನ ಯಾರ ಹೊಟ್ಟೆ ತುಂಬುತ್ತಿದ್ದು ಇದು ಮಾಡ್ತೀನಿ ಎಲ್ಲ ಬದ್ನಿಕಾಯಿ ಪ್ಯೂರ್ ಆರ್ಗ್ಯಾನಿಕ್ ಬದ್ನಿಕಾಯಿ ಮತ್ತು ಎಷ್ಟು ಎಣ್ಣೆ ಸ್ಪ್ರೇ ಮಾಡಿಲ್ಲ ಏನಿಲ್ಲ ಆಡಿನಿಕ್ಯಾರ ಹಾಕಿಲ್ಲ ಆಡಿನಿಕ್ಕೆ ಅವ್ನು ಹಾಕಿರ್ತಾವ ಭಾರಿ ಬಿಡುವ ನೀವು ಖರೆ ಭಾರಿ ಖುಷಿ ಕೊಡ್ತಿದ್ದು ನೋಡಿ ಚಂದ ಪ್ಯೂರ್ ನಾ ಎರಡು ತರೋದು ತಿನ್ನೋದು ಅವ್ನು ಸುಮ್ಮ ಸೈಡಿಗೆ ನಾಳೆಗೆ ನಾಮಕರಣಕ್ಕೆ ಎಲ್ಲ ಸಂತಿ ಮಾಡ್ಕೊಂಬಂದಾರ ನಮ್ಮಮ್ಮ ನಮ್ಮ ದಡವ ಹೋಗಿದ್ರು ಎಲ್ಲ ತಂದಾರ ಇನ್ನೂ ಒಂದಿಷ್ಟು ಇಲ್ಲೊಂದಿಷ್ಟು ಅದಾವು ಇನ್ನು ಬ್ಯಾಳೆ ಬೆಲ್ಲ ಏನೇನೋ ತಂದಿದ್ರು ಎಲ್ಲ ರೆಡಿ ಆಗೈತಿ ಇದು ನನಗೆಲ್ಲ ಬೆಳಿ ನನ್ನ ಸಂಬಂಧ ಬೆಳಿ ತಂದಾರ ನಾಳೆ ಹಾಕೊಳಕ್ಕೆ ಪಾಪುಗೂ ಸಾಮಾನು ತಂದಾರ ಇದು ಪೌಡ್ರ್ ಡಬ್ಬಿ ಈಗ ಬಳಿ ಇಲ್ಲದ ನೋಡ ಎಷ್ಟು ಸಣ್ಣದೈತಿ ನಾವು ಚೋಟ್ಮೆ ಆಮೇಲೆ ಕಾಡ್ಗಿ ಇದು ಕೈ ಹಾಕೊಳ್ಳೋದು ಇದು ಕಾಲ ಹಾಕೊಳ್ಳೋದು ಆಮೇಲೆ ಇದೇನು ಇದು ಮೈಗೆ ಪೌಡ್ರ್ ಹಚ್ಚೋದು ಆಮೇಲೆ ಇದೊಂದು ಪೌಡ್ರ್ ಆಲ್ರೆಡಿ ಒಂದು ತರಿಸಿದ್ದೆ ನಾನು ಇದನ್ನು ಈಗ ಅದೊಂದು ತಂದಾರ ಹೆಸರಿಡು ಮಟ್ಟ ಕಾಡಿಗೆ ಪೌಡ್ರ್ ಹಚ್ಚಿಸ್ ಕೊಟ್ಟಿಲ್ಲ ನನಗೆ ಅದಕ್ಕೆ ಈಗ ತಂದಾರ ಹೊಸ ಇಲ್ಲ ನಾನು ದೊಡ್ಡ ಚಿಕ್ಕಿ ಏನಂತ ಇವ ಚಂದ ಏನು ನಾನು ಬೇರೆ ಕಲರ್ ತರಿಸ್ಬೇಕು ಮಾಡಿದ್ದೆ ನೀವು ಹಸ್ರನೇ ತಂದಿರಲ್ಲ ಹಸ್ರ ಇರ್ಬೇಕಂತ ನಾನು ಚಾಕ್ಲೇಟ್ ಕಲರ್ ತರಿಸ್ಬೇಕು ಮಾಡಿದ್ದೆ ಇದು ಹಸಿರು ಹೋದಿಲ್ಲ ಹಾಂ ಹಸ್ರ ಮ್ಯಾಗ್ ಗೋಲ್ಡನ್ ಕಲರ್ ಚುಕ್ಕಿ ಎದ್ದು ಹಾಯ್ ಫ್ರೆಂಡ್ಸ್ ರೀ ನೋಡ್ರಿ ಕಂಬಾಕಾಕತ್ತ ನೋಡ್ರಿ ಅತ್ತಿನ ಹೆಸರು ಇಡೋದೈತ್ರಿ ನನ್ನ ಅತ್ತಿನ ಮಗಳದು ಹೆಸರು ಇಡೋದೈತ್ರಿ ನೋಡ್ರಿ ಮತ್ತೆ ಎಲ್ಲಿ ಇಲ್ಲೇ ಇರ್ತಾರೆ ಹೆಸರಾಗೋದು ನೋಡ್ರಿ ನಮ್ಮ ಅತ್ತಿನ ಬರ್ರಿ ಸ್ವಾಮಿ ನೋಡಿ ಫ್ರೆಂಡ್ಸ್ ನಮ್ಮ ಅತ್ತಿದು ನನ್ನ ಅತ್ತಿ ಮಗಳದು ಹೆಸರು ಹಾಕತ್ತೈತಿ ನೋಡಿ ಮಸ್ತ್ ಮಾಡ್ತಾರೆ ಡಕ್ ಅದು ಎಲ್ಲ ತುಂಬ್ತಾರೆ ನೋಡ್ರಿ ನೋಡಿ ಫ್ರೆಂಡ್ಸ್ ಕುರ್ಚಿ ಅಷ್ಟ ಕುರ್ಚಿ ಅಷ್ಟಲ್ಲ ನೋಡೋದು ಎಷ್ಟು ತಾಳಿ ಬಂದಾತವು ನಮ್ಮ ಅತ್ತಿ ಮಗಳು ನೋಡ್ರಿ ಇದು ಎಲ್ಲ ಡಕ್ ಅಷ್ಟು ತರಕತ್ತಾರ ನೋಡಿ ಕುರ್ಚಿ ಎಷ್ಟದಾವ ನೋಡಿ ಮಂದಿ ಎಲ್ಲ ಬರ್ತಾರ
ನೋಡಿ ಫ್ರೆಂಡ್ಸ್, ನೋಡಿ ಈ ಕಡೆ ಎಲ್ಲ ಮಾಡಿದ್ದಾರೆ. ಯಾರು ನಾಳೆ ತಯಾರಾಗ ಎಲ್ಲಿ ಹೋಗುಮ್ ನಾಳೆ ಡ್ರ್ ಹೋಗುಮ್ ನಾಳೆ. ತಂಗಿದು ಮದುವೆ ಹಿಡ್ದು ಇದು ಸಾರಿ ಮದುವೆ ತಂಗಿದು ಹೆಸ್ರು ಹಿಡ್ದೈತಿ. ತಂಗಿಗೆ ಏನು ಹೆಸರು ಸೆಲೆಕ್ಟ್ ಮಾಡಿ ಏನು ಹಿಡ್ತಿ ಹೆಸರು? ಇವ ಆರು ಆಕೆ ಆರವೇನ? ಆರವ್ವ ನೀ ಆರವ, ಆರವ್ವ ನೀ ಆರವ್. ನೋಡಿ ನಿನ್ನ ಸಲ ನೀರು ತುಂಬ್ಕೊಂಬಂದು ಎಲ್ಲ ಮೈಯೆಲ್ಲ ಹೆಂಗೆ ಹಸಿ ಮಾಡ್ಕೊಂಡಿ ನೀನು ಗಾಡಿ ಮೇಲೆ. ನೀವು ಎತ್ತಿ ಹಿಡ್ತೇನಪ್ಪ ನೀರು ಅದನ್ನ ಅಪ್ಪಾಜಿ ಬಿಡ್ಬಾ ನಡಿತೀನಿ ತಡಿ. ಅವ್ರ ಪಪ್ಪನ್ಗತ್ಲೆ ಅವಂಗೂ ಭಾಳ ಗಾಡಿ ಮೇಲೆ ಕ್ರೇಜ್. ಅವ್ರ ಅಪ್ಪಗೂ ಸಣ್ಣ ಇದ್ದಾಗ ಬರೀ ಸಣ್ಣ ಗಾಡಿ ಆಟಿಕೆ ಸಾಮಾನು ಭಾಳ ಇದು ಇಷ್ಟ ಆಯ್ತು. ನಿಮ್ಗೆ ಇಷ್ಟು ಗಾಡಿ ಮೇಲೆ ಕುಂದ್ರ ಸಹ ನಮಗೂ ಹೋದ್. ಹಾಂ ಚಲೋ. ಹಾಂ ಹೆಂಗೆ ಅದನ್ನ ಹಿಡಿ ಚಾಲು ಮಾಡ್ದೇನ? ಹಾಂ ಅಕ್ ಅಕ್ ಸಾವ್ಕಾಸ್ ಹೋಗ್ದಿ ಲಗ ಯಪ್ಪು ಲಗ ಹೋಗುದಿಲ್ಲ ಯಪ್ಪ. ಬಾಯ್ ಬಾಯ್ ಏನೋರಿಗೆ ಬಾಯ್. ಹೋಗೋರ ಜೊತೆ ಹೋಗ್ಬಿಡು. ಟಾಟಾ ಬಾಯ್. ಹೋಗ್ಬಿಡು. ಬಾಯ್ ಬಾಯ್ ಮಾಡೋರು. ಬಾಯ್ 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 ಮಾಡಿ ಹೋಗ್ಬಿಡು ನೀ. ಹಾಂ ಇಲ್ಲ ಹ್ಞೂ ಇಲ್ಲ ಕನ್ಫ್ಯೂಸ್ ಆಗ್ಯಾನೋ. ಬರ್ತೇನ ಮನೆಗೆ? ಬಾಯ್. ನಿಂದ್ರಿಸ್ಬಿಟ್ರೆ ಅವ್ನು ಗಾಡಿ ಮೇಲೆ ಅವ್ನು. ಹಾಂ ನಿಂದ್ರಪ್ಪ ಆಯ್ತಾ ನೀನು ಬಿಟ್ರೆ ಹಾಂ ಆಯ್ತು. ನೀನು ಗಾಡಿ ತೊಗೊಂಡು ಇಲ್ಲ ಹೇಳ ನನ್ನ ಮೇಲೆ ಹತ್ತಿ ಗಾಡಿ ಮೇಲೆ ಹತ್ತು. ಅಯ್ಯ ಇಲ್ಲ ಬಾ ಬಾ ಬಾ. ಸಮಾಧಾನ. ಬಾಯ್ ಮಾಡಿ ಈಗಾರ ಅವರಿಗೆ ಬಾಯ್ ಮಾಡಿ. ಬಾಯ್. ಏನು ಹೇಳ್ತಿಲ್ಲ ಹೆಸರ ಯಾರು? ಏ ಮಗನೇ ಲೇ ತಂಗಿಗೆ ಹೆಸರೇನು ನೀಡು? ಹಾಂ ಟ್ಯೂಟ್ಯು ಟ್ಯೂಟ್ಯು ಟ್ಯಾತ್ಯ. ಏನು ಹೇಳ? ಟ್ಯಾತ್ಯ. ಯಾರು ಕಲ್ತಾನವ? ಟ್ಯಾತ್ಯ ಟ್ಯೂಟ್ಯು. ಟ್ಯಾತ್ಯ ಅಂದಮೇಲೆ ಟ್ಯೂಟ್ಯು ಟ್ಯೂಟ್ಯು. ಏನಿಡುವ ಏನಿಡುವ? ಟ್ಯಾಟ್ಯ ಟ್ಯೂಟು. ಒಳ್ಳೆ ಹುಡುಗ. ನೀನು ಒಂದು ದೋಸ್ತೇನಪ್ಪ? ಯಾರೋ ಒಂದು ದೋಸ್ತಿ ಆದ್ರೂ ವಯಸ್ಸಿನ ದೊಡ್ಡವದಾನ ಆದರೂ ಅವ್ನ ಫ್ರೆಂಡ್ ಅವನ ಚಡ್ಡಿ. ಏನು ಚಡ್ಡು ಯಪ್ಪ ನೀನು ಚಡ್ಡಿ. ಇಟ್ಟು ಹತ್ತಿದ ಬಾ ಬಾ ಮ್ಯಾಗ ಹತ್ತಾನ. ಮ್ಯಾಗ ಹತ್ತವ ಪೂರ ಈಗ ಮ್ಯಾಲ. ತಾತ್ಯ ಇಳಿ ತಳಗಿಳಿ. ಇಲ್ಲ ಅಣ್ಣ ಯಾಕಡೆ ಪಾಸ್ ಆಗಿ ನನ್ನ ಕೈಯಾಗ. ಹಾಂ ಅಲ್ಲಿ ಇಲ್ಲಿ ಬ್ಯಾಡ, ಇಲ್ಲಿ ಸೈಲೆನ್ಸರ್ ಐತಾ ಇನ್ನ ಗಾಡಿ ಬಂದೈತಿ. ಈಗ ಇಲ್ಲಿ ಬಾ ಮುಂದಕ್ಕೆ ಬಾ. ಹಾಂ ಇಲ್ಲಿ 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 ಹಾಂ ಅಲ್ಲಿ ಮುಟ್ಟಬೇಡ, ಸೈಲೆನ್ಸರ್ ಐತೆ ಅಲ್ಲಿ. ಹಾಂ ತತ್ತೆ ಹ್ಞೂ ಆರೋ ಲಾಂಗ್ ಡ್ರೈವ್ ಬಂದೀವಿ ಹೊರಗೆ ಇರೋದಾಗ ಈ ಕಡೆ. ಅಲ್ಲಾರು ಮಜಾ ಬರತ್ತಿಲ್ಲ ನನಗೆ ಲಾಂಗ್ ಡ್ರೈವ್. ಓ ಗಾಡಿ ಚಾಲು ಮಾಡಮ್ಮ. ಹಾಂ ತಡಿ ಮಾಡಾಕತ್ತಿ. ಸ್ಟಾರ್ಟರ್ ಹೊಡ್ಯಾಗುತ್ತಾನೆ ಅವನು. ಬಟ್ ಸ್ಟಾರ್ಟ್ ನೋಡಿ ಹಿಂಗೆ ಮುದುಕಿ ಬಾ. ಮುದುಕಿ ಬಂದಾನ ಆರೋ ಕರೆಯೋದು ನಾ ಅಲ್ಲ ಮುದುಕಿ ಅಂದಿದ್ದು. ಕಾಲು ಹಿಡ್ಕೊಂಡು ಆರೋ ತಳಗಿಳಿ ಬಾ. ಈಗ ಇಳಂಗಿಲ್ಲ ಅವ. ಯಾರು ಆ ಹುಡುಗ ಆ ಕಡೆ ಹೋದ್ ನಾನು ಹಿಂದೆ ಕುಂದ್ರ ಅಂತಿದ್ನಲ್ಲ, ಕುಂದ್ರಲಿಲ್ಲ ಅವ. ಮಗನೇ ಇಳಿಯಪ್ಪ ತಳಗಿಳಿ.
ಆರು ಯಾಕಡೆ ಹೋದ್ನಪ್ಪ ಬಾ ಬರ್ತಾನ ಬಾ ಈಗ ಸದ್ದವ ಗಾಡಿ ರುಚಿ ಐತಿ ಅವಂಗ ಎಲ್ಲಿ ಹೋಗಿರಿ ಮತ್ತೆ ದೂರ ಹೋಗವ ಮತ್ತೆ ಹೋಗಿರ ಮತ್ತೆ ಹೋಗಿ ಬಾ ಬಾಪ ಬಾಗುಂಡು ಅಲ್ಲ ಹೋಗ್ಯಾರ ಮತ್ತೆ ಆ ಹುಡುಗ ಯಾಕಡೆ ಹೋದ ಗಿಲಾಸ್ ತಗೊಂಡು ನನ್ನ ಜೋಡಿ ಬರ್ತಾನವ ಏರಿಯಾದಾಗ ಫುಲ್ ಫ್ಯಾನ್ ಫಾಲೋವಿಂಗ್ ಆರವಾಗ ಬರೀ ಸಣ್ಣ ಸಣ್ಣ ನೋಡ್ರು ಎಲ್ಲರೂ ಆರವ್ 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 ಅಂತಾರೆ ಹಂಗ ಬೈಕ್ ತೊಗೊಂಡು ಹೋದ್ರ ಖರೆ ಅಂತ ನೋಡು ಹಚ್ಚಿ ರೊಟ್ಟಿ ಮಾಡಾಕಚ್ಚ ರೊಟ್ಟಿ ಹರಿಯಾಕಚ್ಚಿ ಹರಿಯಾಕತ್ತಾನ ಹಿಡಿದು ಏ ಅಲ್ಲ ಮೂರು ರೊಟ್ಟಿ ಮಾಡೋಗ್ತಾನೆ ಇಲ್ಲಿ ಹರಿದರ್ದು ಹೋಗ್ಕೋತ ಅಟಾಚ್ ಏನಿಲ್ಲ ಇಡ್ಬೇಕಾ ಅಲ್ಲಿಡ್ಬೇಕು ಡಿಸಿಪ್ಲಿನ್ ಅಲ್ಲಿಡ್ಬೇಕು ಹಾ ಇಡು ಅಲ್ಲಿಡು ಒಯ್ದು ತಲೆ ಮೇಲೆ ಹಾಕೊಂಡು ಹಿಟ್ಟು ಕೊಟ್ಟು ಎಲ್ಲ ರೊಟ್ಟಿ ಮಾಡಕ್ಕೆ ಮಾಡ್ಕೊಂಡು ಮಾಡಪ್ಪ ಮಾಡ ಹಾಕೊಂಡು ಮಾಡ ಆತ 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 ಇಲ್ಲೇ ಐತೊಡೆ ಗಾಂಡ ಬಡಿ ಸರಿ ಅವ್ನು ಆಟ ಚಂದ ನೋಡ್ಕೊಂಡು ಕೂತ್ರು ಬೇಸರ ಆಗಲ್ಲ ನಮಗೆ ಅದ ಒಂದೊಂದು ವಿಚಿತ್ರ ವಿಚಿತ್ರ ಸ್ಟೈಲ್ಗಳು ಮಾಡ್ತಾರೆ ಸಣ್ಣ ನೋಡ್ರಿ ಅವ್ರು ಏಟ್ ನೋಡಿದ್ರು ಸಾಕಂಗಿಲ್ಲ ಅವ್ನು ವಾಪ್ಪ ಅಲ್ಲಿ ಅಜ್ಜಿ ಬಲ್ಲಿ ಹೋಗಲ್ಲ ಹೇಳಿ ನೋಡಿ ನಮ್ಗೆ ಗೊತ್ತಂಗ ನಾ ಬೀಳ್ತೀನಿ ಊಟಪ್ಪ ಹೇಳಿದೆ ಅಂದ್ರೆ ಅಂತೇಳಿ ಹಾಂ ಹಾಂ ರೊಟ್ಟಿ ಮಾಡಿದ್ರೆ ಮನೆಗೆ ಇಟ್ಕೋತಾರೆ ನೀನು ರೊಟ್ಟಿ ಮಾಡಿಲ್ಲ ಅಂದ್ರೆ ನಿಮ್ಮ ಅಜ್ಜಿ ಇಟ್ಕೊಳಲ್ಪ ಏನು ಮಾಡೋ ಏನು ಮಾಡಲಿ ಏನು ಮಾಡಲಿ ಹಾಂ ಐ ಏನು ಮಾಡಲಿ ಕತೆ ಹೇಳ ಸಂಜಾತು ಹೋಗಿ ಬರ್ಬೇಕು ನಾ ಈಗ ಅಲ್ಲೊಂದ್ಸಲ ಟೆಂಟ್ ಹಾಕಕ್ಕೆ ಹೇಳಿನಿ ಹೆಂಗೆ ಹಾಕ್ಯಾರ ಏನೇನು ಸ್ವಲ್ಪ ನೋಡ್ಕೊಂಡ್ ಬರ್ಬೇಕು ಹಾಂ ರೊಟ್ಟಿ ತೋ ಬಾ ಬಿಟ್ಟು ಬರ್ತೀನಿ ಬಾ ಮಮ್ಮಿ ಬಲ್ಲಿ ಮಮ್ಮಿ ಬತ್ತಕೋ ಹಿಡ್ಕೊ ನಮಸ್ತೆ ಹಾಯ್ ಆರಾಮದಿ ಹೋಗುವ ಹೋಗುವ ಹಾಂ ಅವು ರೂಪಾಕ ಬಟ್ಟೆ ಕಳ್ಸ ನಾಳೆ ಹಾಕ್ತಾರಲ್ಲ ಕೊಟ್ಟು ಬರ್ಬೇಕು ನಮಸ್ಕಾರಗಳು ಮಂಜು ಮರಳವರಿಗೆ ಆರಾಮದ್ರಿ ಸರ ಆರಾಮಲ್ರಿ ನಾವು ಆರಾಮ್ ನೋಡಿ ಸರ್ ನೀವು ರೀ ಆರಾಮಲ್ರಿ ಅಷ್ಟು ಕೈ ಮುಗಿಬೇಡ್ರಿ ಸರ್ ನಮ್ಮ ಒಂದೇ ಕೈಲಿ ಫೋನ್ ಹಿಡ್ದೀನಿ ನಾನು ಒಂದು ಸಣ್ಣ ನಾಮಕರಣದ ಫಂಕ್ಷನ್ನ ಬರೀ ಮೇಂಟೈನ್ ಮಾಡ್ಬೇಕು ಅದನ್ನ ಅರೇಂಜ್ ಮಾಡ್ಬೇಕು ಅಂದ್ರೆ ಇಷ್ಟು ತಿಳಿಬೇನೆ ಐತಿ ಎಲ್ಲರೂ ಕರೀದು ಅದು ಇದು ಅಂತೇಳಿ ಒಂದಿಷ್ಟು ಇರ್ತಾವಲ್ಲ ಅದಕ್ಕೆ ಇಷ್ಟು ತಿಳಿಬೇನೆ ಐತಿ ನಾವು ದೊಡ್ಡ ದೊಡ್ಡ ಫಂಕ್ಷನು ದೊಡ್ಡ ದೊಡ್ಡ ಲೆಕ್ಕಕ್ಕೆ ಮದುವೆ ಎಲ್ಲ ಆಗ್ತಿರ್ತಾರೆ ಅವ್ರದನ್ನ ಎಷ್ಟೆಲ್ಲ ತಿಳಿಬೇನೆ ಇರ್ಬಾರ್ದು ಅನ್ಸುತ್ತೆ ಒಂದ್ಸಲ ಈಗ ಟೆಂಟ್ನವ್ರಿಗೆ ಹತ್ರ ಅಲ್ಲಿ ಮನೆ ಮುಟ್ಸ್ಬೇಕಂದ್ರೆ ಒಂದು 10 ಸಲ ಫೋನ್ ಹಚ್ಚಿ ತಿಳಿತೀವಿ ನಾವು ಯಾಕಡೆ ಹೋಗ್ಬೇಕ್ರಿ ಏನು ಹೋಗ್ಬೇಕ್ರಿ ಹೆಂಗೆ ಹೋಗ್ಬೇಕ್ರಿ ಅಂತೇಳಿ ಈಗ ಅಲ್ಲೇ ಹೊಟ್ಟಿವಿ ಹೆಂಗೆ ಹೊಡ್ದಾರ ಏನಿಲ್ಲ ಸ್ವಲ್ಪ ನೋಡ್ಕೊಂಬರ್ಬೇಕು ನೋಡ್ಕೊಂಡು ನಾಳೆಗೆ ಏನೇನೈತೆ ಅಲ್ಲಿ ಪ್ಲ್ಯಾನ್ಗಳು ಸ್ವಲ್ಪ ಏನು ಪ್ಲ್ಯಾನ್ ಅಷ್ಟು ದೊಡ್ಡದೇನಿಲ್ಲ ಸುಮ್ಮ ಒಂದಿಷ್ಟು ಜನ 4 ಮಂದಿ ಬಂದಿರ್ತಾರೆ ಅಂದ್ರೆ ಎಲ್ಲ ನೀಟಾಗಿ ಆಗಬೇಕು ಅಂತೇಳಿ ಅಷ್ಟೇ ಹಂಗಂದ್ರೆ ಫುಲ್ ದೊಡ್ಡ ಗ್ರ್ಯಾಂಡ್ ಲೆಕ್ಕಕ್ಕೇನಿಲ್ಲ ಎಷ್ಟು ಮಂದಿ ಸಿಗ್ತಾರೆ ಎಲ್ಲರೂ ಹೆಸರೇನಿಡಾಗುತ್ತೀರಿ ಎಲ್ಲರಿಗೆ ಸಸ್ಪೆನ್ಸ್ ನಾಳೆಗೆ ವ್ಲಾಗ್ ನೋಡ್ರಿ ನಾಮಕರಣದ ವ್ಲಾಗ್ ನೋಡೋಣ ಅಲ್ಲೇ ಹೇಳ್ತೈತಿ ಅಂತಂದೀನಿ ಬರೀ ಹೆಸರೇನು ಅಂತ ಕೇಳಾಗ್ಬಿಟ್ಬಿಟ್ರಿ ಅಲ್ಲೊಂದು ಯಾಡು ಶಬಾಸ್ ಅಂತ ನೋಡಿ ಈಗ 20 ದಿವಸ ನಗದ ನೋಡುವ ರ್ಯಾಶಸ್ ಆಗ್ಯಾವ ಕುತ್ತಿಗೆ ಬೆವ್ರಿಗೆ ಹಾಂ ಇಲ್ಲಿನು ಇಲ್ಲಿ ಕಾಕನ ಮೇಲೆ ಹೊಡೆದ್ ನೋಡು
ಚಲೋ ಸಂಡಾಸ್ ಮಾಡೇ ಬಿಟ್ಲು ಚಲೋ ಚಲೋ ಜೀವದ ಅಂದ್ರೆ ಚಲೋ ಚಲೋ ಇವನ್ ಮೇಲೆ ಹೊಡಿಬೇಕಲ್ಲ ಸಂಡಾಸ್ ಕೊಡ್ತೀನಿ ಮಗನ ಮಗಳನ್ನ ಕೊಡ್ಬೇಕಾ ಕೊಡ್ತೀರಿ ಮಗನ ನೀನ್ ನೋಡು ನನ್ನ ಮಗಳು ನೋಡು ಎಲ್ಲಿಂದ ಎಲ್ಲಿಗೆ ಸಂಬಂಧ ನೋಡ್ರಮ್ಮ ಗಾಟ್ ಬೇರೆ ಕೈ ಬೆಳಗಿದ್ರೆ ಅದಕ್ಕೆ ಬಂತ ಆಯ್ತು ಬರೋಬ್ಬರಿ ಹಗ್ಗ ಕಟ್ಟಾನಲ್ಲ ಕರೆಕ್ಟ್ ಐತೆ ಇಲ್ಲಿಂದ ಅಲ್ಲಿ ತನ ಚಲೋ ಅದಾವ ಶಿಸ್ತು ಸೌಂಡ್ ಭಾರಿ ಕಿತ್ತು ಬರ್ತೈತಿ ಇದೊಂದು ಹೊಸದು ಹಚ್ಕೊಳ್ಳೆ ನಿಮಗೆ ನೀನು ನಾಳೆ ಮುಂಜಾನೆ ಬಂದು ಹಚ್ತೀನಿ ಅಂತೇಳಿ ಈಸಿ ಐತದು ಈಗ ರಾತ್ರಿ ಮಳೆ ಬರ್ತೈತೆ ಹೊರಗಿಡಕ್ಕೆ ಬರಂಗಿಲ್ಲ ರಾತ್ರಿ ಮಳೆ ಬರ್ತೈತೆ ಒಳ್ಳೆ ನೀವು ಒಳಗಿಡಕ್ಕೆ ಆಗಂಗಿಲ್ಲ ಮುಂಜಾನೆ ಇಲ್ಲೇ ಹಚ್ಚಿದ್ರೆ ಮನೆ ಕಿತ್ಕೊಂಡು ಹೋಗುತ್ತೆ ಮನೆ ಎಲ್ಲ ದೂರ ಹಿಡಿತೈತಿ ನಾವಿನ್ನು ಮಲ್ಕೋತೀವಿ ನಾಳೆ ಬೆಳಗ್ಗೆ ಜಲ್ದಿ ಎದ್ದು ಹೋಗ್ಬೇಕು ನಾಳೆ ವ್ಲಾಗ್ನ ಮತ್ತಿಷ್ಟು ಇಂಟ್ರೆಸ್ಟಿಂಗ್ ಇರ್ತೈತಿ ಸೊ ವ್ಲಾಗ್ ಏನು ಮಾಡ್ತೀನಿ ನಿನಗೆಲ್ಲ ವಿವಲ್ಸಕ್ಕೆ